ಹಲೋ, ನಮಸ್ಕಾರ ಎಲ್ರಿಗೂ. ವಿಶು ಜಶು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈಗ ಆಷಾಢ ಮಾಸದಲ್ಲಿ ಚಾಮುಂಡಿ ತಾಯಿ ದರ್ಶನ ಮಾಡೋದಕ್ಕೆ ಅಂತ ಮೈಸೂರಿಗೆ ಹೊರಟಿದ್ದೀವಿ. ಫ್ರೈಡೇ ಸಂಜೆ ನಾವು ಹೊರಟ್ವಿ. ಅವತ್ತು ನನ್ನ ಬರ್ತ್ಡೇ ಇದ್ದಿದ್ದರಿಂದ ಸಂಜೆ ರೆಸ್ಟೋರೆಂಟಲ್ಲಿ ಕೇಕ್ ಕಟ್ ಮಾಡಿ ಊಟನ ಮುಗಿಸಿದ್ವಿ. ನನಗಂತೂ ತುಂಬ ಖುಷಿಯಾಯಿತು. ಇನ್ನು ಮಾರ್ನಿಂಗ್ ಬೆಳಿಗ್ಗೆ ಸಾಟರ್ಡೆ ನಾವು ದರ್ಶನ ಮಾಡೋದಕ್ಕೋಸ್ಕರ ಬಂದ್ವಿ. ಇಲ್ಲಿ ಲಲಿತಾ ಮಹಲ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಬೆಟ್ಟದ ಮೇಲ್ಗಡೆ ಬಸ್ನಲ್ಲಿ ಹೋಗಬೇಕು. ಅಲ್ಲಿ ಫ್ರೀ ಬಸ್ಸು, 300 ರೂಪಾಯಿ ಬಸ್ ಟಿಕೆಟ್ ಬಸ್ಸು ಮತ್ತು 2000 ಬಸ್ ಆ ಥರ ಡಿವೈಡ್ ಮಾಡಿದ್ದಾರೆ. ಯಾಕಂದರೆ ಆಷಾಢ ಮಾಸದಲ್ಲಿ ತುಂಬ ರಶ್ ಇರೋದ್ರಿಂದ ಮೇಲ್ಗಡೆ ಗಾಡಿಗಳನ್ನ ಅಲೋ ಮಾಡೋದಿಲ್ಲ. ನಾವು ಮಗು ಇರೋದ್ರಿಂದ 300 ರೂಪಾಯಿ ಟಿಕೆಟನ್ನ ತಗೊಂಡ್ವಿ. ಸಾಟರ್ಡೆ ನಾವು ಬೇಗನೆ ಹೋಗಿದ್ದರಿಂದ ಅಷ್ಟು ಜನ ಇನ್ನೂ ಬಂದಿರಲಿಲ್ಲ. ರಶ್ ಆಗಿದ್ದರೂ ತುಂಬ ಬಸ್ಗಳು ಹೊರಟಿದ್ವು, ಆದರೂ ಪರವಾಗಿರಲಿಲ್ಲ. ಮೈಸೂರು ಬಸ್ನಲ್ಲಿ ಹೋಗುವಾಗ ವ್ಯೂ ಈ ರೀತಿಯಾಗಿ ಕಾಣ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ನಾವು ಬೆಳಗ್ಗೆನೇ ಹೊರಟಿದ್ವಿ. ಬೇಗನೆ ನಾವು ಕ್ಯೂನಲ್ಲಿ ಹೊರಟ್ವಿ. ಚಾಮುಂಡಿ ತಾಯಿಗೆ ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ರು. ನಾವು ಕ್ಯೂನಲ್ಲಿ ನಿಂತಿದ್ದಾಗ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ನಾವು ಬೆಳಿಗ್ಗೆ ಬೇಗ ಹೋಗಿದ್ದರಿಂದ ಬೇಗನೆ ದರ್ಶನ ಆಯಿತು. ಒಂದು 1/2 ಅವರಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಅಲ್ಲೇ ತಿಂಡಿ ಮಾಡಿ ಕೆಲವೊಂದು ಫೋಟೋಸ್ನ ನಾವು ಅಲ್ಲಿ ತಗೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದೇ ಬಸ್ನಲ್ಲಿ ರಿಟರ್ನ್ ಬಂದ್ವಿ. ಅವ್ರು ಬಸ್ ಹತ್ತುವಾಗಲೇ ಹೇಳಿರ್ತಾರೆ 300 ರೂಪಾಯಿ ಟಿಕೆಟ್, ಅದನ್ನು ಕಳೆದಾಕೊಳ್ಳೋ ಹಾಗಿಲ್ಲ. ಅದನ್ನು ತೋರಿಸಿದ್ರೇ ಆ ಬಸ್ಸಿಗೆ ಮತ್ತೆ ಬರೋದು, ಇಲ್ಲ ಅಂದರೆ ಬೇರೆ ಬಸ್ಗೆ ದುಡ್ಡು ಕೊಟ್ಟು ಬರಬೇಕಾಗುತ್ತೆ. ಅವ್ರು ಹೇಳ್ತಾ ಇರ್ತಾರೆ, ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ, ಟಿಕೆಟ್ನ ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ನಾವು ಅದೇ ಬಸ್ನಲ್ಲಿ ರಿಟರ್ನು ನಾವು ಬೆಟ್ಟದಿಂದ ಕೆಳಗಡೆನೇ ಇಳಿದ್ವಿ. ನಮಗಂತೂ ತುಂಬಾ ಖುಷಿಯಾಯಿತು. ಇವಾಗ ಎಲ್ಲರೂ ಆಷಾಢದಲ್ಲಿ ತುಂಬ ರಶ್ ಇತ್ತು, ಹಿಂದಿನ ದಿನ ಅಂತೂ ತುಂಬ ರಶ್ ಇತ್ತು ಅಂತ ಎಲ್ಲರೂ ಹೇಳುವಾಗ ಹೇಗಾಗುತ್ತೋ ಅಂದ್ಕೊತಿದ್ವಿ. ಎಲ್ಲ ಮುಗಿಸಿ ಮನೆಗೆ ಹೊರಟ್ವಿ. ತುಂಬಾ ಖುಷಿಯಾಯಿತು. ಮಕ್ಕಳು ತುಂಬ ಎಂಜಾಯ್ ಮಾಡಿದರು. ಹಾಗೆ ಮನೆಗೆ ಹೋಗಿ ನಾವು ಸ್ವಲ್ಪ ರೆಸ್ಟ್ ಮಾಡಿ ಪಾಪುಗೆ ಊಟ ಮಾಡಿಸ್ಕೊಂಡು ಚಾಮರಾಜನಗರ ಫಾರೆಸ್ಟ್ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬಂದು ಅಲ್ಲಿ ಫಾರೆಸ್ಟಿನ ಮೇಲ್ಗಡೆ ಬಂದಾಗ ಒಂದು ವ್ಯೂ ಇತ್ತು. ತುಂಬಾ ಅದ್ಭುತವಾಗಿತ್ತು ಆ ಪ್ಲೇಸು. ಅಲ್ಲಿ ಫೋಟೋಸ್ ಸೆಷನ್ ಮಾಡ್ಕೊಂಡ್ವಿ ನಾವು. ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಅಲ್ಲಿ ತುಂಬಾ ಅದ್ಭುತವಾದ ಜಾಗ, ವೆದರು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಇದು. ವ್ಯೂ ತುಂಬಾ ಚೆನ್ನಾಗಿತ್ತು. ಅದಾದ ನೆಕ್ಸ್ಟ್ ಡೇ ನಾವು KRSಗೆ ಬಂದ್ವಿ. ಅಲ್ಲಿ ಮಧ್ಯಾಹ್ನ ಬಂದಿದ್ವಿ ನಾವು. ಸ್ವಲ್ಪ ಬಿಸಿಲಿತ್ತು, ಅದು ಅಲ್ಲಿರೋ ನೀರಿನಲ್ಲಿ ಆಟ ಚೆನ್ನಾಗಿತ್ತು. ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ. ಅವಳಿಗಂತೂ ತುಂಬ ಖುಷಿ ಆಯಿತು. ವಿಡಿಯೋ ಇವಾಗ ಫೋಟೋ ಆಯಿತು. ಜಶು ಅದಾದಮೇಲೆ ನಾವು ಅಲ್ಲಿಂದ KRS ಬ್ಯಾಕ್ ವಾಟರ್ ಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ KRS ಇವಾಗ ತುಂಬಿರೋದ್ರಿಂದ ನೀರು ನೋಡೋಕ್ಕೆ ತುಂಬ ಅದ್ಭುತವಾಗಿ ಕಾಣಿಸ್ತಾಯಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಜನ ಬಂದಿದ್ದರು. ಇವಾಗ ಎಷ್ಟು ಜನ ಇಲ್ಲಿದ್ದಾರೋ ಅಷ್ಟು ಜನನೂ ಸಂಜೆ KRS ರೈನಿಂಗ್ ಅದು ವಾಟರ್ ಡ್ಯಾನ್ಸ್ನ ನೋಡೋಕೆ ಅಷ್ಟು ಜನನೂ ಅಲ್ಲಿ ಹೋಗಿರ್ತಾರೆ. ಅಷ್ಟು ರಶ್ ಆಗಿತ್ತು. ಸಂಡೇ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದರು. ಎಲ್ಲರೂ ಪ್ಲೇಸ್ನ ನೋಡೋದಕ್ಕೆ, ಚಾಮುಂಡಿ ತಾಯಿ ದರ್ಶನ ಮಾಡಿಕೊಂಡು KRSನ ನೋಡಿಕೊಂಡು ಈ ಬ್ಯಾಕ್ ವಾಟರ್ನ ನೋಡೋಕ್ಕೆ ಬಂದಿದ್ದರು. ಅಲ್ಲಿಂದ ಮನೆಗೆ ಹೋಗಿ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಟ್ವಿ. ಇದಾಗಿತ್ತು ನಮ್ಮ ಮೈಸೂರು ಟ್ರಿಪ್. ಥ್ಯಾಂಕ್ ಯು.